ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ. ಇದು ಮಕ್ಕಳಿಗೆ ಹೇಗೆ ಸೊಪ್ಪು ತಿನ್ನಿಸ್ಬೋದು ಅಂತ ನಿಮಗೆ ಎಲ್ಲರೂ ತುಂಬ ಸರ್ಕಸ್ ಮಾಡ್ತಾ ಇರ್ತೀರ. ಸೊ ಈ ಥರ ರೆಸಿಪಿ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಮಕ್ಕಳು ಇಷ್ಟ ಮಾಡ್ತಾರೆ. ಆ ರೆಸಿಪಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ಏನಂದರೆ ಇಲ್ಲಿ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನೀವು ಯಾವುದೇ ಸೊಪ್ಪು ಬೇಕಿದ್ರೂ ತೊಗೊಳ್ಳಿ. ಆ ಸೊಪ್ಪನ್ನ ಫಸ್ಟು ಸೋಸ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನಾವು ಅಷ್ಟೇ ನುಗ್ಗೆ ಸೊಪ್ಪನ್ನ ಬಿಡಿಸ್ತಾ ಇದ್ವಿ. ಬಿಡಿಸ್ಬಿಟ್ಟು ಅದನ್ನು ಸೋಸೋಣ ಅಂತ ಹೇಳಿಬಿಟ್ಟು, ಅದು ಚಿಕ್ಕದಾಗಿರೋದ್ರಿಂದ ಇದನ್ನೇನು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀಟಾಗಿ ಸೋಸ್ಕೊಂಡು ದೊಡ್ಡ ದಂಟನ್ನು ತೆಕ್ಕೊಂಡ್ರೆ ಸಾಕು. ಈ ಥರ ತೆಗೆದು ಇಟ್ಕೊಂಡಿದ್ದೀವಿ. ಅದಕ್ಕೆ 1-2 ಈರುಳ್ಳಿ ಮತ್ತು 2 ಟೊಮೊಟೊನ ಕಟ್ ಮಾಡಿದ್ದೀನಿ. ಅದನ್ನು ಈ ಸೊಪ್ಪಿಗೆ ಹಾಕ್ತಾ ಇದ್ದೀನಿ. ಈ ಸೊಪ್ಪಿಗೆ ಹಾಕಿಬಿಟ್ಟು ನಾವು ಯಾವ ಪ್ರಮಾಣದಲ್ಲಿ ಸೊಪ್ಪು ತೊಗೊಂಡಿದ್ದೀವಿ ಅದಕ್ಕಿಂತ ಒಂದು 1/4% ಇರಬೇಕು ಈರುಳ್ಳಿ ಟೊಮೊಟೊ, ಅಷ್ಟು ತೊಗೊಂಡ್ರೆ ಸಾಕು. ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನೀವು ಎಷ್ಟು ಹಾಕಬೇಕಂದ್ರೆ, ಆ ಸೊಪ್ಪು ಎಷ್ಟು ತೊಗೊಂಡಿರ್ತೀರ ಅದ್ರ ಒಂದು 3/4% ಹಾಕಬೇಕು. ಅಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ನೀವು ಏನಾದರೂ ಈಗ ಒಂದು ಬೌಲ್ ಫುಲ್ ಸೊಪ್ಪು ತೊಗೊಂಡಿದ್ದೀರ ದೊಡ್ಡ ಬೌಲಲ್ಲಿ ಅಂದರೆ ಅದ್ರ 3/4% ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದರೆ ಸಾಕು. ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಖಾರದ ಪುಡಿ ಒಂದು ರುಚಿಗೆ ತಕ್ಕ ಹಾಗೆ 2 ಸ್ಪೂನ್ ಹಾಕಿದರೆ ಸಾಕು. ನಿಮ್ಮ ದೊಡ್ಡ ಸ್ಪೂನ್ ಆದರೆ 2 ಸ್ಪೂನು, ಚಿಕ್ಕ ಸ್ಪೂನ್ ಆದರೆ 3 ಸ್ಪೂನ್ ಹಾಕಬೇಕು. ಆಮೇಲೆ ಉಪ್ಪು 2 ಸ್ಪೂನ್ ಹಾಕಿ, ಆಮೇಲೆ ಇದಕ್ಕೆ ಕೊತ್ತಂಬರಿ ಪೌಡ್ರು ಹಾಕ್ತೀನಿ. ಕೊತ್ತಂಬರಿ ಪೌಡ್ರು ಮತ್ತು ಚಾಟ್ ಮಸಾಲ ಮತ್ತು ಹುಳಿಗೆ ಟರ್ಮರಿಕ್ ನೆನೆಸ್ಬಿಟ್ಟು ಹಾಕಿದ್ರು ನಡೆಯುತ್ತೆ. ಇಲ್ಲ ಅಂದರೆ ಲೆಮನ್ ಆ್ಯಡ್ ಮಾಡಿದ್ರು ನಡೆಯುತ್ತೆ. ಇದು ಎಗ್ ಬಂದುಬಿಟ್ಟು ಆಪ್ಷನಲ್ಲು. ವೆಜಿಟೇರಿಯನ್ ಇದ್ದರೆ ಎಗ್ನ ಆ್ಯಡ್ ಮಾಡೋದು ಬೇಡ. ನಾನ್ ವೆಜಿಟೇರಿಯನ್ ಇದ್ದರೆ 2 ಎಗ್ ಹಾಕಿದರೆ ಚೆನ್ನಾಗಿ ಬರುತ್ತೆ. ನಾವು ಈಗ ವೆಜ್ ತಿನ್ನೋ ದಿನ ನಾನ್ ವೆಜ್ ತಿನ್ನಲ್ವಲ್ಲ, ಈ ಥರ ಮಂಡೇ ನಾವು ಈ ಥರ ಒಬ್ಬೊಬ್ಬರು ಸ್ಯಾಟರ್ಡೇ ಈ ಥರ ತಿನ್ನಲ್ವಲ್ಲ, ಫ್ರೈಡೇ ಆ ಟೈಮಲ್ಲಿ ನಾವು ಅಷ್ಟೇ ಎಗ್ ಹಾಕಲ್ಲ, ಹಾಗೇ ಇಟ್ಕೊಂಡು ಮಾಡ್ತೀವಿ. ಆವಾಗ್ಲೂ ಚೆನ್ನಾಗಿ ಬರುತ್ತೆ. ಎಗ್ ಹಾಕಿದರೆ ಏನಂದರೆ ಸ್ವಲ್ಪ ಟೇಸ್ಟ್ ಆ್ಯಡ್ ಆಗುತ್ತಲ್ಲ, ಸೊ ಅದಕ್ಕೆ ಆ್ಯಡ್ ಮಾಡ್ತಿದ್ವಿ. ಆಮೇಲೆ ನೀಟಾಗಿ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ನಮ್ಗೆ ನೋಡಿ ಇಲ್ಲಿ ಹಿಟ್ಟು ಹೇಗಿದೆ, ಸ್ವಲ್ಪ ಜಾಸ್ತಿ ಕಾಣ್ತಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೇಗೆ ಹಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಜಾಸ್ತಿ ಸೊಪ್ಪೆ ಕಾಣ್ತಿದೆ, ಹಿಟ್ಟು ಕಡಿಮೆ ಆಗಿದೆ. ಸೊ ಆವಾಗ ಮಕ್ಕಳು ಸ್ವಲ್ಪ ಕಹಿ ಅನ್ನಿಸ್ದಾಗ ಸೊಪ್ಪು ತಿನ್ನಲ್ಲ. ಸೊ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಹಿಟ್ಟನ್ನ ನೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಆವಾಗ ಕರೆಕ್ಟ್ ಆಗುತ್ತೆ, ಮಾಡಲಿಕ್ಕೂ ನೀಟಾಗಿ ಬರುತ್ತೆ. ಸೊ ಇದನ್ನು ನಾನು ಕರೆಕ್ಟಾಗಿ ಸ್ವಲ್ಪ ಹಿಟ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದೆ. ಸ್ವಲ್ಪ ನೀಟಾಗಿ ನಾನು ಈ ಸೊಪ್ಪನ್ನ ಕಟ್ ಮಾಡಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಹಂಚು ಕಾದ ತಕ್ಷಣ ಹೀಗೆ ತಡ್ತಾಯಿದ್ದೀನಿ. ಫಸ್ಟು ಸೊಪ್ಪೆಲ್ಲ ಹೀಗೆ ಹಾಕ್ಕೊಂಡು ಒಂದು ಕೈಯಲ್ಲಿ ಈಗ ಬೌಲಲ್ಲಿ ನೀರು ಇಟ್ಕೊಂಡು ಹೀಗೆ ತಟ್ಟಬೇಕು. ಒಂದು ರೌಂಡ್ ಶೇಪ್ ಬರೋ ಹಾಗೆ ತಟ್ಟಿದರೆ ಚೆನ್ನಾಗಿ ಬರುತ್ತೆ. ಇದು ನಿಮ್ಗೆ ಸೇಮ್ ಅಕ್ಕಿ ರೊಟ್ಟಿ ಇರುತ್ತಲ್ಲ, ಆ ಥರ ಫೀಲ್ ಆಗುತ್ತೆ. ಏನಂದರೆ ಸ್ವಲ್ಪ ತೆಳು ಇರಬೇಕು ತಟ್ಟಿರೋದು. ದಪ್ಪ ಇದ್ದರೆ ಸ್ವಲ್ಪ ತಿನ್ನೋಕ್ಕೆ ಇಷ್ಟ ಆಗಲ್ಲ ಮಕ್ಕಳಿಗೆ. ಸೊ ತೆಳು ಇರೋ ಹಾಗೆ ತಿನ್ ಲೇಯರ್ ಬರೋ ಹಾಗೆ ನೀಟಾಗಿ ನೀರು ಕೈಗೆ ಸ್ವಲ್ಪ ನೀರು ಇದು ಮಾಡ್ಕೊತ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಆಯಿಲ್ನ 2 ಸೈಡೂ ಹಚ್ಚಬೇಕು. ಫಸ್ಟ್ ಆಯಿಲ್ನ ಹಚ್ಚಿಬಿಟ್ಟು ಹಾಕಿದ್ದೀವಿ. ನೆಕ್ಸ್ಟ್ ಏನಂದರೆ ಮತ್ತೆ ಇವಾಗ ಈ ಸ್ಟೀಮ್ಗೆ ಮುಚ್ಚಿಡ್ತೀವಿ ಅಲ್ವಾ, ಮುಚ್ಚಿ ಬೆಂದಾದಮೇಲೆ ಇನ್ನೊಂದು ಸೈಡ್ಗೂ ಸಹ ಆಯಿಲ್ನ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಹಾಗೆ ಮಾಡಿದ್ದೀನಿ. ಏನಂದರೆ ಇವಾಗ ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಂತ ನಾವು ತುಂಬ ಇದು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಈ ಪಲ್ಯ ಎಲ್ಲ ಮಾಡಿದ್ರು ಅಂತ ಮಕ್ಕಳು ಮುಟ್ಟೋದೆಲ್ಲ. ಈ ಥರ ಮುಂಡಿ ಮಾಡಿಕೊಡೋದು, ನಾವು ಇದಕ್ಕೆ ಮುಂಡಿ ಅಂತ ಕರಿತೀವಿ, ಅದು ಮಟ್ಲೆ ಅಂತಲೂ ಕರೀತಾರೆ. ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟಿದ್ದಾರೆ. ಬೇಕಿದ್ರೆ ನೀವು ಹಳೆ ವಿಡಿಯೋದಲ್ಲಿ ನೋಡಿ, ಇದೇ ಮುಂಡಿ ಮಾಡಿರೋ ದಿನ ತಿಂದಿರೋ ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಎಷ್ಟು ಚೆನ್ನಾಗಿ ತಿಂದಿದ್ದಾರೆ ಅಂತ, ಎಷ್ಟು ಇಷ್ಟಪಟ್ಟು ತಿಂದಿದ್ದಾರೆ ಅಂದರೆ ಬೇಕು ಅಂತ ಕೇಳ್ತಾಯಿದ್ರು ನಂಗೆ, ಮತ್ತು ಬೇಕು ಅಂತ ಹೇಳಿಬಿಟ್ಟು ಅಷ್ಟು ಇಷ್ಟಪಟ್ಟು ತಿಂದರು. ನಾನು ಅಷ್ಟೇ, ಯಾವಾಗಲೂ ಅಷ್ಟೇ ಸೊಪ್ಪು ಸಿಕ್ಕಿದಾಗೆಲ್ಲ ಮಾಡ್ತಾ ಇರ್ತೀನಿ. ಸೊ ಒಂದು ಸಲ ಹೀಗೆ ತಟ್ಟಿ ಎಲ್ಲ ಮಾಡಿ ಆದಮೇಲೆ
ಇದನ್ನ ಇದು ಮಾಡೋಕ್ಕೆ ಇಡಬೇಕು, ಮುಚ್ಚಿ ಇಡಬೇಕು. ಮುಚ್ಚಿ ಸ್ವಲ್ಪ ಏನಂದರೆ ಲೋ ಸ್ಟೀಮಲ್ಲಿ ಇಡಬೇಕು. ಲೋ ಸ್ಟೀಮ್ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಹೈ ಸ್ಟೀಮನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಇದು ತವ ಹಿಡಿದು ಬಿಡುತ್ತೆ. ಸೊ ಇವಾಗ ಒಂದು ಸೈಡ್ ಆಗಿದೆ. ಒಂದು ಸೈಡ್ ಆದ ತಕ್ಷಣ ಇಲ್ಲಿ ಮೇಲೇ ಸ್ವಲ್ಪ ನಾವು ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕು. ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಹಾಕಬೇಕು. ಇನ್ನೊಂದು ಸೈಡನ್ನು ಚೆನ್ನಾಗಿ ಬೆಂದಾದಮೇಲೆ ನಾವು ಅದನ್ನ ಯೂಸ್ ಮಾಡ್ಬೋದು. ನೀವು ಅಷ್ಟೇ ಯಾರ್ಯಾರು ಮಕ್ಕಳು ಇದ್ದೀರಾ, ಸೊ ಅವರಿಗೆ ಈ ಥರ ಮಾಡಿಕೊಡಿ, ಅವರನ್ನೇ ಇಷ್ಟಪಡ್ತಾರೆ. ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಇದು ಹೊಸದಾಗಿ ಮಾಡ್ತಿರೋ ಚಾನಲ್, ಸೊ ಎಲ್ಲರ ಸಪೋರ್ಟು ಚೆನ್ನಾಗಿರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲವ್ ಯು ಆಲ್.